ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಆ್ಯಂಡ್ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ಈ ವ್ಲಾಗ್ ನೀವು ಈಗಾಗಲೇ ತಮ್ಮನೆಯಲ್ಲಿ ನೋಡಿರೋ ಹಾಗೆ ನಮ್ಮೂರ ಜಾತ್ರೆ. ಎಸ್, ನಮ್ಮ ಈ ಪುಟ್ಟ ಕಳಸದಲ್ಲಿ ಜಾತ್ರೆಯ ಸೊಬಗು ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ಆ್ಯಂಡ್ ಈ ಜಾತ್ರೆ ಕಳಸದಲ್ಲಿ ಫೆಬ್ರವರಿ 14 ಸ್ಟಾರ್ಟ್ ಆಗಿ ಫೆಬ್ರವರಿ 22 ತನಕ ಇತ್ತು. ಬಟ್ ಮೇನ್ ಜಾತ್ರೆ ಅಂದರೆ ತೇರೆಲ್ಲ ಎಳೆಯೋದು ಮಂಗಳವಾರ 20th ಆಗಿತ್ತು. ಬಟ್ ನೀವೀಗ ನೋಡ್ತಿರೋದು ಹುಡಿ ತೇರು. ಇದನ್ನ ಮಕ್ಕಳೇ ಎಳಿತಾ ಇದ್ರು. ಇದು ಆ್ಯಕ್ಚುಲಿ ಶನಿವಾರ ಈ ರೀತಿ ಸಿಕ್ತು ಹುಡಿ ತೇರು ನೋಡಲಿಕ್ಕೆ. ಆ್ಯಂಡ್ ಆಗಲೇ ಹೇಳಿದ್ನಲ್ಲ 20th ಮಂಗಳವಾರ ದೊಡ್ಡ ತೇರು ಎಳೆಯೋದು ಅಂತ. ಸೊ ಅದಕ್ಕೆ ನಾವು ಹೊರಡ್ತಾ ಇದ್ದೀವಿ. ಆ್ಯಂಡ್ ಈ ಸರಿ ಅಮ್ಮನೂ ಇದ್ದರು. ಆಫ್ಟರ್ ಮ್ಯಾರೇಜ್ ಇದೇ ಫಸ್ಟ್ ಟೈಮ್ ಅಮ್ಮ ಈ ನಮ್ಮ ಕಳಸ ಫೇರ್ ಫೆಸ್ಟಿವಲ್ ಅಟೆಂಡ್ ಮಾಡ್ತಾ ಇರೋದು. ಸೊ ಹಾಗಾಗಿ ನನಗೆ ಡಬಲ್ ಖುಷಿ. ಆ್ಯಂಡ್ ಐ ವಿಶ್ ನೆಕ್ಸ್ಟ್ ಟೈಮ್ ಅಪ್ಪನೂ ಜೊತೆಗಿರಲಿ ಅಂತ. ಇಲ್ಲೇ ಎಲ್ಲರೂ ಹತ್ರ ಇದ್ರೆ ಕರ್ಕೊಂಡ್ಬಂದ್ಬಿಡ್ತಿದ್ದೇನೋ, ಬಟ್ ಅಪ್ಪ ಇರೋದು ಸೌದಿ ಅರೇಬಿಯಾದಲ್ಲಿ. ಸೊ ಕಾಯಲೇಬೇಕು ನಾನು ನೆಕ್ಸ್ಟ್ ಟೈಮ್ ಫೇರ್ ಫೆಸ್ಟಿವಲ್ ತನಕ. ಫೈನಲಿ ನಾವು ಮನೆ ಬಿಟ್ವಿ. ಆ್ಯಂಡ್ ಆ್ಯಕ್ಚುಲಿ ಮಾವ ಬೆಳಿಗ್ಗೆನೇ ಹೋಗಿ ಹಣ್ಕಾಯಿ ಮಾಡಿಸಿ ಊಟ ಮಾಡ್ಕೊಂಬಂದರು. ಆ್ಯಂಡ್ ನಾವೆಲ್ಲ ಹೊರಟಿದ್ದು ಸಂಜೆ ಮೇ ಬಿ 5:30 or 6 o'clock ಆಗಿತ್ತು. ಆ್ಯಂಡ್ ನೀವೀಗ ನೋಡ್ತಿರೋ ಹಾಗೆ ಕಳಸ ಟೌನ್ಗೆ ಎಂಟರ್ ಆಗ್ತಾ ಇದ್ದೀವಿ. ಆ್ಯಂಡ್ ಈ ರೈಟ್ ಸೈಡಲ್ಲೇ ದೇವಸ್ಥಾನಕ್ಕೆ ಹೋಗೋದು. ಅಲ್ಲಿ ಮೆಟ್ಲುಗಳಿದಾವೆ, ಅಲ್ಲಿಂದ ಹೋಗಬೇಕು. ಬಟ್ ನಾವು ಕೆಳಗೆ ಹೋಗ್ತಾ ಇದ್ವಿ, ಸ್ವಲ್ಪ ಕೆಲಸ ಆಯಿತು, ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋದ್ವಿ. ಆ್ಯಂಡ್ ನೀವು ತೇರು ಕೂಡ ನೋಡಿದ್ರೇನು ರಥೋತ್ಸವಕ್ಕೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಆ್ಯಂಡ್ ಈ ಜಾತ್ರೆ ಅಂದ ತಕ್ಷಣ ಮತ್ತೊಂದು ಅಟ್ರಾಕ್ಷನ್ನೇ ಈ ಪಕ್ಕ ಇರುವಂತಹ ಅಂಗಡಿಗಳು. ಆ್ಯಂಡ್ ನಂಗಂತೂ ಈ ಥರ ಅಂಗಡಿಗಳು ಹಾಗೆ ಆ ಕ್ರೌಡ್ ನೋಡೋಕ್ಕೆ ತುಂಬ ಇಷ್ಟ. ಸೊ ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನೋಡಿ, ಮಿರರ್ ಕಾಣಿಸ್ತಾ ಇದೆ. ಆ್ಯಂಡ್ ಪ್ರತಿ ಫೇರ್ ಫೆಸ್ಟಿವಲ್ ಅಲ್ಲೂ ಅನ್ಸುತ್ತೆ ನನಗೆ, ನಮ್ಮ ಕಳಸದಲ್ಲಿ ಇಷ್ಟು ಪುಟ್ಟೂರಲ್ಲಿ ಇಷ್ಟು ಜನ ಎಲ್ಲಿಂದ ಬರ್ತಿದ್ದಾರೆ, ಎಲ್ಲಿದ್ರಪ್ಪ ಇಷ್ಟು ದಿವಸ ಅನ್ಸುತ್ತೆ. ಅಂದ್ರೆ ಬೇರೆ ದಿವಸದಲ್ಲೆಲ್ಲ ಇಷ್ಟು ಜನ ನಾನು ನೋಡೇ ಇರಲ್ಲ, ಹಾಗಾಗಿ ನಂಗೆ ಆ ಫೀಲ್ ಆಗುತ್ತೇನೋ. ಬಟ್ ಈಗ ಕಮ್ಮಿ ಇದ್ದಾರೆ, ಯಾಕಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು 6 ಗಂಟೆ ಆಗಿತ್ತಷ್ಟೇ ನಾವು ಬರ್ತಾ. 7:15 ಮೇಲೆ ಫುಲ್ಲು ಕ್ರೌಡ್ ಆಗಿಬಿಡುತ್ತೆ. ಆ್ಯಂಡ್ ವೆಹಿಕಲ್ಸ್ ಎಲ್ಲ ಮಧ್ಯ ಪಾರ್ಕ್ ಮಾಡೋದಕ್ಕೆ ಅಲೋನೇ ಇರೋದಿಲ್ಲ. ಒಂದೇ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇಡಬೇಕಾಗುತ್ತೆ, ಇಲ್ಲ ಎಂಡಿಂಗ್ ಪಾಯಿಂಟ್ ಅಲ್ಲಿ. ಆ್ಯಂಡ್ ಮಧ್ಯದಲ್ಲೆಲ್ಲ ನಡ್ಕೊಂಡು ಹೋಗಬೇಕಾಗುತ್ತೆ. ಆ್ಯಂಡ್ ಕೆಳಗಡೆ ಹೋದ್ವಿ ಅಂದಲ್ಲ, ಆ ಕೆಲಸ ಮುಗಿಸ್ಕೊಂಡು ನಾವೀಗ ಸೀದಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಆ್ಯಂಡ್ ಈ ಸೈಡು ಅಂಗಡಿಗಳು ನೋಡಿ ಅದೇ ಥರ ಒಂದ್ರ ಪಕ್ಕ ಒಂದಿದೆ. ಆ್ಯಂಡ್ ಈ ರೀತಿ ಜಾತ್ರೆ ಎಕ್ಸ್ಪೀರಿಯನ್ಸ್ ಕೂಡ ನನಗೆ ಮದುವೆ ಆದಮೇಲೆ ಸಿಕ್ಕಿದ್ದು. ಯಾಕಂದರೆ ಶಿವಮೊಗ್ಗದಲ್ಲಿ ಮಾರಿ ಜಾತ್ರೆ ಆಗುತ್ತೆ, ಬಟ್ ಅಲ್ಲಿ ನಾವು ಹೋಗೋದು ದೇವ್ರಿಗೆ ಕೈ ಮುಕ್ಕೊಂಡು ಬರೋದು ಇಷ್ಟೇ ಆಗ್ತಿತ್ತು. ಬಟ್ ಈ ರೀತಿ ಅಂಗಡಿಗಳು, ತೇರು, ರಥ ಅಂತ ಎಲ್ಲ ನನಗೆ ಹೊಸ ಎಕ್ಸ್ಪೀರಿಯನ್ಸ್ ಮದುವೆ ಆದ್ಮೇಲೆ ಸಿಕ್ಕಿದ್ದು. ಆ್ಯಂಡ್ ಈಗಂತೂ ಈ ಕಳಸ ಜಾತ್ರೆ ಸೇರಿ ಹೊರನಾಡು ಹಾಗೆ ಹಳ್ವಳ್ಳಿ ಈ ಜಾತ್ರೆನೂ ಸಿಗುತ್ತೆ. ಆದರೆ ಹೋಗಿ ಬರ್ತೀವಿ, ಅಟ್ಲೀಸ್ಟ್ ಟ್ರೈ ಮಾಡ್ತೀವಿ. ಬಟ್ ಒಂದೊಂದ್ಸರಿ ಮಿಸ್ ಆಗುತ್ತೆ. ತೇರ್ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ, ಅವಾಗಲೇ ತೋರಿಸ್ಲಿಕ್ಕೆ ಆಗಲಿಲ್ಲ. ಆ್ಯಂಡ್ ಈಗಲೂ ಅಷ್ಟೇ ಪ್ರದೀಪ್ ಮೂವಿಂಗಲ್ಲಿ ಇದ್ರು. ಸೊ ಬೇಗ ಕ್ಯಾಪ್ಚರ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೆ, ಬಟ್ ಅದು ಆಗ್ತಾನೆ ಇರಲಿಲ್ಲ. ಅಲ್ಲಿ ದೇವ್ರು ಕೂಡ ಕಾಣಲಿಲ್ಲ ನನಗೆ. ಆ್ಯಕ್ಚುಲಿ ಬೇರೆ ದಿವಸದಲ್ಲೆಲ್ಲ ಹೀಗೆ ಮೆಟ್ಲು ಹತ್ಕೊಂಡು ಇಲ್ಲಿಂದಾನೇ ಹೋಗ್ತೀವಿ. ಬಟ್ ಈಗ ಪಾರ್ಕಿಂಗ್ ಎಲ್ಲ ಅಲ್ಲಿ ಸರಿ ಇಲ್ದಿರೋದ್ರಿಂದ ಈ ಕಡೆ ಹಿಂದ್ಗಡೆ ಬಂದ್ವಿ, ದೇವಸ್ಥಾನದ ಹಿಂಬದಿ. ಸೊ ಅಲ್ಲಿ ಪಾರ್ಕ್ ಮಾಡಿ ಹಿಂದ್ಗಡೆಯಿಂದ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ವಿ. ಅಂದರೆ ನಾವು ಹಿಂದ್ಗಡೆಯಿಂದ ಹೋದರೂ ದೇವಸ್ಥಾನದ ಬಾಗಿಲು ಫ್ರಂಟಲ್ಲೇ, ಅಂದರೆ ಎದುರಿಗೆ ಸರಿಯಾಗಿ ಹೋಗ್ತೀವಿ ನಾವು. ನಾನೀಗ ತೋರಿಸ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ನಾವು ಆ ಕಡೆಯಿಂದನೇ ಬರಬೇಕಾಗಿತ್ತು. ಅಂದರೆ ಅಲ್ಲಿ ಆನೆ ಗಣಪತಿ ಅಂತ 2 ದೇವರಿದೆ, ಒಂದು ಹೆಣ್ಣು ಗಂಡು. ಅದಕ್ಕೆ ನಮಸ್ಕಾರ ಮಾಡಿ ಈ ಕಡೆ ಎಂಟ್ರಿ ಕೊಡಬೇಕು. ಬಟ್ ನಾವು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ. ಆದರೆ ಆ ರೀತಿ ಅಲ್ಲ ಪದ್ಧತಿ ಇರೋದು. ಅಲ್ಲಿ ಆನೆ ಗಣಪತಿಗೆ ಕೈ ಮುಗಿದುಕೊಂಡು ಬಂದು ಇಲ್ಲಿ ಕಳಸೇಶ್ವರ ಸ್ವಾಮಿಗೆ ಬಂದು ನಮಸ್ಕರಿಸಬೇಕು ಅಂತ. ನೀವು ನೋಡಿದ ಹಾಗೆ ಹಿಂಬದಿಯಿಂದ ಬಂದರೂ ಕೂಡ ದೇವಸ್ಥಾನ ಎದುರುಮುಖವಾಗಿ ಸಿಕ್ತು. ನೀವು ನೋಡ್ತಿರೋದು ದೇವಸ್ಥಾನದ ಮುಖ್ಯ ದ್ವಾರ. ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಅಲೋ ಇದೆಯೋ ಇಲ್ಲೋ ಅಂತ ಹೆದರಿಕೆ ಆಗ್ತಾ ಇತ್ತು. ಕೇಳೋದಕ್ಕೂ ಸ್ವಲ್ಪ ಇರಿಟೇಷನ್ನು ಅಥವಾ ಏನೋ ಒಂದು ಅಳುಕು ಅಂತಾರಲ್ಲ ಆ ರೀತಿ. ಆ್ಯಂಡ್ ಎಂಟ್ರಾಗಿ ಪ್ರದಕ್ಷಿಣೆ ಹಾಕ್ತಾ ಇದ್ವಿ. ಆ್ಯಂಡ್ ಈ ಪ್ರದಕ್ಷಿಣೆ ಟೈಮಲ್ಲಿ 2 ದೇವರುಗಳು ಕೂಡ ಇದೆ. ಈ ಕಡೆ ಸೈಡು ಕಾಶಿ ವಿಶ್ವೇಶ್ವರ ಸ್ವಾಮಿ ಅಂತ, ಆ್ಯಂಡ್ ಇನ್ನೊಂದು ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ. ಈ ದೇವರುಗಳಿಗೆ ನಮಸ್ಕಾರ ಮಾಡಿ ತೀರ್ಥ ತಗೊಂಡು ಮತ್ತೆ ಕಳಸೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡಿ ಮತ್ತೆ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದ್ವಿ. ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನಾವು ಹೋಗಿದ್ದು ಆಗಲೇ ಹೇಳ್ದಂಗೆ ಕಾಶಿ ವಿಶ್ವೇಶ್ವರ ಸ್ವಾಮಿ ಅಂತ. ಆ್ಯಂಡ್ ದೇವಸ್ಥಾನ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಅಲ್ಲಿ ಜನಗಳಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ. ಹಾಗೆ ಪ್ರತಿಯೊಂದು ಗೋಡೆ ಮೇಲೂ ಶ್ರೀ ಕಳಸೇಶ್ವರ ಸ್ವಾಮಿಗೆ ಸಂಬಂಧಿಸಿದಂತಹ ಚಿತ್ರಕಲೆ ಇದೆ. ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ. ಹಾಗೆ ನಾವೀಗ ಬರ್ತಿರೋದು ಆಗಲೇ ಹೇಳಿದ್ನಲ್ಲ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ಅಂತ, ಆ ದೇವರ ಬಳಿ. ಅಲ್ಲಿ ಪ್ರದಕ್ಷಿಣೆ ಮಾಡಿ ತೀರ್ಥ ತಗೊಂಡ್ವಿ. ಆ್ಯಂಡ್ ನಾನು ಹೇಳ್ದಂಗೆ ವಾಲ್ ಪೇಂಟಿಂಗ್ಸ್ ಈಗ ನೋಡಿ ಆಲ್ಮೋಸ್ಟ್ ನೀಟಾಗಿ ಕಾಣ್ತಾ ಇದೆ. ಆ್ಯಂಡ್ ಈ ಪೇಂಟಿಂಗ್ಸ್ನ ಮತ್ತೊಂದು ಸ್ಪೆಷಾಲಿಟಿ ಏನಂದರೆ, ಆ ಒಂದು ಚಿತ್ರಕಲೆಗೆ ಸಂಬಂಧಿಸಿದಂತಹ ಕಥೆಗಳನ್ನು ಕೂಡ ಅಲ್ಲಿ ಕನ್ನಡದಲ್ಲಿ ಬರೆದಿದ್ದಾರೆ. ಸೊ ನಾವು ಓದ್ಕೋಬೋದು. ಆ್ಯಂಡ್ ನಂಗಂತೂ ಪ್ರತಿಯೊಂದು ಡ್ರಾಯಿಂಗು ತುಂಬ ಇಷ್ಟ. ಹೀಗೆ ದೇವ್ರಿಗೆ ಕೈ ಮುಗಿದು ನಾವು ಹೊರಗೆ ಬಂದ್ವಿ.
ಇಲ್ಲಿ ನೋಡಿ ಆ ಲೈಟಿಂಗ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಹಾಗೆ ಇಲ್ಲೇ ಬಂದು ನಿಂತ್ರೆ ನಮ್ಮ ಕಳಸ ಹೇಗೆ ಕಾಣಿಸುತ್ತೆ ಅಂತ ನೋಡಿ. ಆ ಕ್ರೌಡ್ ಎಲ್ಲ ಎಷ್ಟು ಸಣ್ಣದಾಗಿ ಕಾಣಿಸ್ತಾ ಇದೆ. ಆಕ್ಚುಲಿ ನನ್ನ ಫೋನ್ ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಕೊಡ್ತಿಲ್ಲ, ಬಟ್ ಎದುರುಗಡೆಯಿಂದ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಲೈಟಿಂಗ್ಸ್, ಆ ಕ್ರೌಡ್ ಎಲ್ಲ. ಕ್ರೌಡ್ ಅಂದ್ರೆ ನಾನು ಬೇರೆ ಟೈಮಲ್ಲಿ ಜಾಸ್ತಿ ನೋಡದೇ ಇರೋದ್ರಿಂದ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ಬಟ್ ನಮ್ಮ ಶಿವಮೊಗ್ಗ ಸಿಟಿ ಆ್ಯಂಡ್ ಅದರ್ ಸಿಟೀಸ್ ಕಂಪೇರ್ ಮಾಡಿದ್ರೆ ನಮ್ಮ ಕಳಸದ ಕ್ರೌಡ್ ಅಥವಾ ಪಾಪ್ಯುಲೇಷನ್ ಯಾವ ಲೆಕ್ಕಕ್ಕೂ ಇಲ್ಲ. ಹೀಗೆ ಆ ಕಡೆ ನಮಸ್ಕಾರ ಮಾಡಿ ಒಂದು ರೌಂಡ್ ಈ ಕಡೆ ಬರೋಷ್ಟೊತ್ತಿಗೆ ಅಮ್ಮನೂರು ದೇವಸ್ಥಾನ ಸಿಗುತ್ತೆ. ಅಂದರೆ ದೇವಸ್ಥಾನದ ಒಳಗಡೆನೆ, ಆದರೆ ಸೆಪ್ರೇಟ್ ಆಗಿದೆ. ಆ ಕಡೆ ಕಲಶೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡಿ ಇಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ನಿಮಗಲ್ಲಿ ಬೋರ್ಡಲ್ಲೇ ಕಾಣಿಸ್ತಿದೆಯೇನೋ ಸರ್ವಾಂಗ ಸುಂದರಿ ಅಮ್ಮನವರು ಅಂತ. ಆ್ಯಂಡ್ ಅವಾಗಲೇ ಹೇಳಿದ್ನಲ್ಲ ಆ ಕಡೆ ಸೈಡಿಂದ ಬರಬೇಕಾಗಿತ್ತು ಅಂತ. ಸೊ ಹೀಗೆ ಈ ಮೆಟ್ಲಿಂದ ಹತ್ಕೊಂಬಂದು ಇಲ್ಲಿಂದ ಎಂಟ್ರೆನ್ಸ್ ದೇವಸ್ಥಾನಕ್ಕೆ ಹೋಗೋಕ್ಕೆ. ಬಟ್ ನಾವು ಆ ಕಡೆಯಿಂದ ಬಂದ್ವಿ. ಆ್ಯಂಡ್ ಆನೆ ಗಣಪತಿ ದೇವರುಗಳಂತ ಹೇಳಿದ್ನಲ್ಲ, ಇದೆ ಅದು ಒಂದು ಗಂಡು ಒಂದು ಹೆಣ್ಣು. ಸೊ ಈ ಎರಡು ದೇವರುಗಳಿಗೆ ಕೈ ಮುಕ್ಕೊಂಡು ನಾವು ಕಲಶೇಶ್ವರ ಸ್ವಾಮಿಗೆ ಹೋಗಿ ನಮಸ್ಕರಿಸ್ಬೇಕು. ಆ್ಯಂಡ್ ಪಾರ್ಕಿಂಗ್ ಒಂದೇ ಅಲ್ಲ, ಅಮ್ಮ ಅತ್ತೆ ಇಬ್ಬರು ಇದ್ದರು. ಅಷ್ಟು ಮೆಟ್ಲು ಹತ್ಕೊಂಡು ಬರೋಕ್ಕೂ ಆಗ್ತಿರ್ಲಿಲ್ಲ, ಕಷ್ಟ ಆಗ್ತಾಯಿತ್ತು. ಎಲ್ಲ ಒಟ್ಟಾಗಿ ನಾವು ಆ ಕಡೆ ನಿಲ್ಲಿಸಿ ಹಾಗೆ ಬಂದ್ವಿ. ಆ್ಯಕ್ಚುಲಿ ಇನ್ನೂ ಒಂದು ಹೇಳಬೇಕಂದ್ರೆ ನನಗೊಂದು 14 ಅಥವಾ 15 ವರ್ಷ ಇದ್ದಾಗ ಈ ದೇವಸ್ಥಾನಕ್ಕೆ ಬಂದಿದ್ವಿ. ಅಂದರೆ ಹೊರನಾಡು ಆ ಥರ ಟ್ರಿಪ್ಪಿಗೆ ಬಂದಿದ್ದು ಗೊತ್ತೇ ಇರಲಿಲ್ಲ. ಫೈನಲಿ ಇಲ್ಲೇ ಸೆಟಲ್ ಆಗ್ತೀನಿ ಅಂತ ನೆನೆಸ್ಕೊಂಡ್ರೆ ಒಂದು ರೀತಿ ನಗು ಬರುತ್ತೆ. ಆ್ಯಂಡ್ ಫೈನಲಿ ಅಲ್ಲಿ ಊಟಕ್ಕೆ ಹೋಗಿ ಪ್ರಸಾದ ತಗೊಳ್ಳಿ ಅಂತ ಎಲ್ಲ ಹೇಳ್ತಾ ಇದ್ರು, ಫೋರ್ಸ್ ಮಾಡಿದ್ರು. ಅಂದರೆ 7:15 ಆಗಿತ್ತು ಅಷ್ಟೇ. ಹಾಗಾಗಿ ನಮಗೆ ಊಟಕ್ಕೆ ಹೋಗೋ ಐಡಿಯಾ ಇರಲಿಲ್ಲ. ಬಟ್ ಹೇಳಿದ್ದಕ್ಕೋಸ್ಕರ ಈ ಕಡೆ ಬಂದ್ವಿ. ಸೊ ಊಟ ಮಾಡ್ಕೊಂಡೇ ಹೋದ್ವಿ. ಊಟನೂ ಅಷ್ಟೇ ಚೆನ್ನಾಗಿತ್ತು. ಅನ್ನ, ಸಾರು, ಪಲ್ಯ, ಸಾಂಬಾರು, ಹಾಗೆ ಮಜ್ಜಿಗೆ ಮತ್ತು ಪಾಯಸ ಇವಿಷ್ಟಿತ್ತು. ಪ್ರಸಾದ ಅಂದಮೇಲೆ ಕೇಳಬೇಕಾ, ಸ್ವಲ್ಪ ಜಾಸ್ತಿನೇ ಚೆನ್ನಾಗಿ ಅನಿಸುತ್ತೆ ನಮಗೆ. ಊಟನೂ ಅಷ್ಟೇ ಈ ರೀತಿ ಬಫೆ ಸಿಸ್ಟಮಲ್ಲಿತ್ತು ಎಲ್ಲ. ಹಾಗಾಗಿ ಸರ್ವ್ ಮಾಡ್ತಾಯಿದ್ರು. ಕೆಲವರು ಕೂತ್ಕೊಂಡಿದ್ರು ಕೆಳಗಡೆ, ಕೆಲವರು ಈ ಥರ ಕೈಲಿ ಹಿಡ್ಕೊಂಡೇ ತಿಂತಾಯಿದ್ರು. ಆ್ಯಂಡ್ ನಾವು ಕೈಲಿ ಹಿಡ್ಕೊಂಡೇ ಊಟ ಮಾಡಿಬಿಟ್ವಿ. ಅಲ್ಲಿ ಕೂರಕ್ಕೆಲ್ಲ ಹೋಗಲಿಲ್ಲ, ಅಷ್ಟು ಕ್ಲೀನಾಗೂ ಇರಲಿಲ್ಲ. ಅಫ್ಕೋರ್ಸ್ ಜಾತ್ರೆ ಅಂದರೆ ಜನ ಜಾಸ್ತಿ, ಅಷ್ಟೊಂದು ಕ್ಲೀನ್ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಲೇಬೇಕು. ಆ್ಯಂಡ್ ಕೆಲವರಂತೂ ಅಲ್ಲಿ ತಿಂದಿ ತಟ್ಟೆ ಹಾಗೆ ಇಟ್ಟು ಹೋಗಿಬಿಟ್ಟಿದ್ರು. ಇಲ್ಲಿ ಆ್ಯಕ್ಚುಲಿ ಅವರೇ ತೊಳೆದಿಟ್ಟು ಹೋಗಬೇಕು, ಅದನ್ನು ಮಾಡಿರಲಿಲ್ಲ. ಬಟ್ ನಾವಂತೂ ಊಟ ಮಾಡಿ ನಮ್ಮ ಪ್ಲೇಟನ್ನು ನಾವೇ ತೊಳೆದಿಟ್ಟು ಹೋದ್ವಿ. ಆ್ಯಕ್ಚುಲಿ ಪ್ರದೀಪ್ ಥಮ್ಸಪ್ ತೋರಿಸಿದ್ದು ಪಾಯಸ ಚೆನ್ನಾಗಿದೆ ಅಂತ. ನಾನು ಕೇಳಿದೆ ಪಾಯಸ ಹೇಗಿದೆ ಅಂತ. ನನಗೆ ಸ್ವೀಟ್ ಅಂದರೆ ಅಷ್ಟಕ್ಕಷ್ಟೇ. ಸೊ ಚೆನ್ನಾಗಿದ್ರೆ ಹಾಕೋಣ, ಪ್ರಸಾದ ಅಲ್ಲ, ಬಿಡೋದು ಬೇಡ ಅಂತ ಅವ್ರನ್ನ ಕೇಳಿದೆ. ಇಲ್ಲ ಚೆನ್ನಾಗಿದೆ ಹಾಕೋ ಅಂದರು. ಸೊ ಹಾಕ್ಕೊಂಡು ನಾನು ತಿಂತಾ ಇದ್ದೆ. ಆ್ಯಂಡ್ ಫೈನಲಿ ಊಟ ಮುಗಿಸಿ ಶಾಪಿಂಗಿಗೆ ಬಂದ್ವಿ. ಅಂದರೆ ದೇವಸ್ಥಾನದ ಕೆಳಗಡೆ ರೋಡ್ ಸೈಡ್ ಅಂಗಡಿಗಳು ತೋರಿಸಿದ್ನಲ್ಲ, ಅಲ್ಲಿಗೆ ಬಂದಿದ್ದು. ಆ್ಯಂಡ್ ಫಸ್ಟ್ ನನಗೆ ಕಾಣಿಸೋದೇ ಇಯರಿಂಗ್ಸ್. ಸೊ ಈ ಥರ ಸ್ಟ್ಯಾಂಡ್ಸಲ್ಲಿ ಇಟ್ಕೊಳ್ಳೋ ಇಯರಿಂಗ್ಸ್ ತುಂಬ ಕಲೆಕ್ಷನ್ಸ್ ಇರುತ್ತೆ. ಆ್ಯಂಡ್ ನನಗಂತೂ ಇಯರಿಂಗ್ಸ್ ಕ್ರೇಜು ಸಖತ್ತಾಗೇ ಇದೆ. ಸೊ ಅವಾಗಲೇ ಅರ್ಥ ಮಾಡ್ಕೊಂಬಿಡಿ, ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಟೈಪು ಇತ್ತು. ಹಾಗಾಗಿ ಆರಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಎಲ್ಲ ಡಿಸೈನು ನನ್ನ ಹತ್ರ ಇರೋ ಥರನೇ ಇರುತ್ತೆ. ಹಾಗಾಗಿ ಈ ಸರಿ ಅನ್ಫಾರ್ಚುನೇಟ್ಲಿ ನನಗೆ ಇಯರಿಂಗ್ಸ್ ಜಾಸ್ತಿ ಸಿಗಲೇ ಇಲ್ಲ. ಆ್ಯಂಡ್ ಆಲ್ಸೋ ಇಲ್ಲಿ ಒಂದೇ ಕಡೆ ಅಲ್ಲ, ಎಲ್ಲ ಸೈಡು ಸೇಮ್ ಪ್ಯಾಟ್ರನ್ ಅನಿಸ್ತು ನನಗೆ. ಬಟ್ ನಾನು ಆರಿಸ್ತಿದ್ದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ. ಹಾಗಾಗಿ ನನಗೆ ಈ ಸರಿ ಇಯರಿಂಗ್ಸ್ ಚೂಸ್ ಮಾಡೋದು ಸ್ವಲ್ಪ ಜಾಸ್ತಿನೇ ಕಷ್ಟ ಆಯಿತು. ಆ್ಯಂಡ್ ಹೀಗೆ ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ಮೂವ್ ಆಗ್ತಾ ನೋಡ್ತಾ ಹೋಗೋದೊಂದೇ ಕೆಲಸ ಜಾತ್ರೆ ಅಂದಮೇಲೆ. ಆ್ಯಂಡ್ ಸರ ಬಳೆ ಎಲ್ಲ ನಾನು ಆರ್ಸೋದು ತುಂಬ ಕಮ್ಮಿ. ಯಾವ್ಯಾವ ರೀತಿ ವೆರೈಟೀಸ್ ಇದೆ ಅಂತ ಸುಮ್ಮನೆ ಚೆಕ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಆ್ಯಂಡ್ ಫೈನಲಿ ಈ ಗ್ಲಾಸ್ ಬೌಲ್ ನೋಡಿದೆ, ಸಾಲ್ಟ್ ಹಾಕಿಡೋದಕ್ಕೆ ಚೆನ್ನಾಗಂತ ಅನ್ನಿಸ್ತು. ಮತ್ತು ಸಡನ್ನಾಗಿ ನನ್ನ ಮಗ ನೆನಪಿಗೆ ಬಂದ. ಏನೂ ಉಳಿಸೋದಿಲ್ಲ, ನೋಡ್ತೀನಿ ಅಷ್ಟೇ ಅಂತ ಹೇಳಿ ತೊಗೊಳ್ತಾನೆ, ಅಲ್ಲಿ ಏನಾದ್ರು ಮುರಿದು ಹಾಕ್ಬಿಡ್ತಾನೆ. ಅದರಲ್ಲೂ ಗ್ಲಾಸ್ ಕೆಳಗೆ ಬಿದ್ದರೆ ಮುಗೀತು, ಅದು ಕ್ಲೀನಿಂಗೇ ದೊಡ್ಡ ಕೆಲಸ. ಬೇಡ ಅಂತ ಅದನ್ನಲ್ಲೇ ಇಟ್ಟು ಮತ್ತೆ ಮೂವ್ ಆಗ್ತಾ ಹೋದ್ವಿ. ಆ್ಯಂಡ್ ಫೈನಲಿ ಅಮ್ಮ ಮತ್ತು ಅತ್ತೆ ಬಳೆ ಸೆಲೆಕ್ಟ್ ಮಾಡ್ತಾಯಿದ್ರು. ಅಮ್ಮ ಅಂತೂ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ರು, ಪಿಂಕ್ ತೊಗೊಂಡ್ಲಾ ಮರೂನ್ ತೊಗೊಂಡ್ಲಾ ಅಂತ. ಆ್ಯಂಡ್ ಫೈನಲಿ ಮರೂನಿಗೆ ಫಿಕ್ಸ್ ಆದರು. ಕನ್ಫ್ಯೂಸ್ ಅಂದರೆ ಅಲ್ಲಿ ಪಿಂಕ್ ಅಷ್ಟು ಪಿಂಕಿಶಾಗಿ ಕಾಣಲಿಲ್ಲ ಅಮ್ಮಂಗೆ, ರೆಡ್ ಥರ ಫೀಲ್ ಆಯಿತು. ಆ ಲೈಟಿಂಗ್ಸೇ ಹಾಗೆ ಅಲ್ಲ, ಕಲರ್ ಕ್ಲಾರಿಟಿನೇ ಇರೋದಿಲ್ಲ, ತುಂಬ ಬ್ರೈಟಾಗಿ ಕಾಣ್ತಿರುತ್ತೆ. ಸೊ ಮನೆ ಬಂದಮೇಲೆ ಗೊತ್ತಾಗೋದು ಕೆಲವೊಂದು ರಿಯಲ್ ಕಲರ್ಸ್. ಆ್ಯಂಡ್ ಫೈನಲಿ ಜಾತ್ರೆಯ ಮೇನ್ ಅಟ್ರಾಕ್ಷನ್ ಗೇಮ್ಸ್. ಸೊ ಅಲ್ಲಿಗೆ ನಾವು ಬಂದ್ವಿ. ಇದು ದೇವಸ್ಥಾನದಿಂದ ತುಂಬ ದೂರನೇ ಆಗುತ್ತೆ. ನಾವು ಓಮಿನಿಲೇ ಬಂದ್ವಿ. ಬಟ್ ಅದೇ ಕಷ್ಟ ಆಗ್ಬಿಡ್ತು ನಮಗೆ. ಓಮಿನಿನ ನಾವು ಅಲ್ಲಿ ದೇವಸ್ಥಾನದ ಹತ್ರನೇ ನಿಲ್ಲಿಸಿ ಬಂದಿದ್ರೆ ಅಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಬಟ್ ಮಕ್ಕಳಿಗೆ, ಅತ್ತೆಗೆ, ಅಮ್ಮಂಗೆ ನಡೆಯೋದಕ್ಕೆ ಕಷ್ಟ ಆಗುತ್ತೆ ಅಂತ ವೆಹಿಕಲಲ್ಲಿ ಬಂದ್ವಿ. ಆ್ಯಂಡ್ ಫೈನಲಿ ಪ್ರದೀಪ್ ಹಾಗೆ ಮಕ್ಕಳು ಈ ಬ್ರೇಕ್ ಡ್ಯಾನ್ಸ್ ಅನ್ನೋ ಒಂದು ಗೇಮಲ್ಲಿ ಕೂತರು. ನನಗಂತೂ ತುಂಬಾ ಹೆದರಿಕೆಗಿಂತ ತಲೆ ಸುತ್ತು ಬರುತ್ತೆ. ಹಾಗೆ ಹೆದರ್ಕೊಂಡೆ ನಾನು ಈ ಗೇಮಿಗೆ ಹೋಗಲೇ ಇಲ್ಲ. ಸೊ ಅವ್ರು 3 ಜನ ಅಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ರು.
ಆ್ಯಂಡ್ ಪ್ರತಿ ವರ್ಷ ನಾನು ಡ್ರ್ಯಾಗನ್ ಟ್ರೈನ್ ಅನ್ನೋ ಒಂದು ಗೇಮ್ ಇದೆ, ಅದಕ್ಕೆ ಹೋಗ್ತಾ ಇದ್ದೆ ಮಕ್ಕಳನ್ನ ಕರ್ಕೊಂಡು. ಬೇರೆದೆಲ್ಲ ಹೋಗ್ತಾನೂ ಇರಲಿಲ್ಲ, ಅವರಿಗೂ ಬಿಡ್ತಾ ಇರಲಿಲ್ಲ ಸಣ್ಣವರು ಅಂತ. ಬಟ್ ಈ ಸರಿ ಕೇಳಲೇ ಇಲ್ಲ, ಹೋಗೇ ಬಿಡ್ತೀವಿ ಅಂತ ಹೋದರು. ಹಾಗೆ ಫೋರ್ಸ್ ಮಾಡಿ ನನಗೆ ಲಾಸ್ಟ್ ಟೈಮ್ ಈ ಕೊಲಂಬಸಲ್ಲಿ ಕೂರಿಸ್ಬಿಟ್ಟಿದ್ರು. ಓ ಗಾಡ್, ನನಗಂತೂ ವರ್ಸ್ಟ್ ಫೀಲಿಂಗು, ಯಾವಾಗ ಕೆಳಗೆ ಇಳಿಸ್ತಾರೋ ಅನಿಸ್ಬಿಟ್ಟಿತ್ತು, ತಲೆ ಸುತ್ತ ಬರ್ತಾ ಇತ್ತು. ಹಾಗಾಗಿ ಇನ್ನೊಂದ್ಸರಿ ಇನ್ಯಾವ ಗೇಮಿಗೂ ತಿರುಗು ಕೂಡ ನೋಡಬಾರ್ದು ಅನಿಸ್ಬಿಡ್ತು. ಅದಕ್ಕೆ ಬ್ರೇಕ್ ಡ್ಯಾನ್ಸ್ ಗೇಮಿಗೂ ಹೋಗಲಿಲ್ಲ. ಬಟ್ ಬ್ರೇಕ್ ಡ್ಯಾನ್ಸ್ ನೋಡೋದಕ್ಕೆ ಸ್ಕೇರಿ ಅನಿಸಿದ್ರು ಆ ಥರ ತಲೆ ಸುತ್ತ ಬರಲಿಲ್ಲ. ನಾನು ನೆಕ್ಸ್ಟ್ ಡೇ ಕೂತೆ ಅದರಲ್ಲಿ, ಸೊ ಸಖತ್ ಎಂಜಾಯ್ ಮಾಡಿದೆ. ಈ ಕಡೆ ಸೈಡ್ ನಾನು ಅಮ್ಮ ಅವ್ರು ಆಡೋದನ್ನು ನೋಡ್ತಾ ಇದ್ವಿ. ಅಮ್ಮನೂ ಅಷ್ಟೇ ಸ್ವಲ್ಪ ಹೆದರ್ತಾರೆ, ಆ್ಯಂಡ್ ಅತ್ತೆ ಪರವಾಗಿಲ್ಲ ಎಂಜಾಯ್ ಮಾಡ್ತಾರೆ. ಅವ್ರ ಜೊತೆ ಅತ್ತೆನೂ ಜಾಯ್ನ್ ಆಗಿದ್ರು. ಆ್ಯಂಡ್ ನೆಕ್ಸ್ಟ್ ಈ ಟೋರಾ ಅನ್ನೋ ಗೇಮಿಗೆ ಕೂತರು. ಹೆಸರೇ ಸಖತ್ ಫನ್ನಿ ಆಗಿದೆ, ಬಟ್ ಆಡೋದಕ್ಕಂತೂ ತುಂಬಾ ಡೇಂಜರ್ ಅಂತ ಅನಿಸಿತು ನನಗೆ. ಆ್ಯಂಡ್ ನಾನು ಹೇಳಿದೆ ಕೂಡ, ಬೇಡ ಈ ಗೇಮು ಹೆಚ್ಚಾಗುತ್ತೆ ನೀವು 3 ಜನಕ್ಕೆ ಅಂತ. ಏನಾಗಲ್ಲ ಅಂತ 3 ಜನ ಹೋದರು, ಅಂದರೆ ಪ್ರದೀಪ್ ಮತ್ತು ಮಕ್ಕಳು. ನೀವೇ ನೋಡಿ, ಸೀದಾ ಮೇಲ್ ಹೋಯಿತು. ಮೇಲಿಂದ ಈ ರೀತಿ ರೊಟೇಟ್ ಆಗಕ್ಕೆ ಹಿಡಿತು. ಅದು ಫಸ್ಟಿಗಾರು ಸ್ಲೋ ಇತ್ತು, ಆಮೇಲಂತೂ ಫುಲ್ಲು ಸ್ಪೀಡಲ್ಲಿ ಆಗ್ಬಿಡ್ತು. ಸೊ ಅದು ಹೆಚ್ಚಾಗ್ಬಿಡ್ತು 3 ಜನಕ್ಕೆ. ಆ್ಯಂಡ್ ಫೈನಲಿ ಈ ಗೇಮ್ ಮುಗಿಸ್ಕೊಂಡು ಆಡ್ಕೊಂಡು ಬರೋಷ್ಟೊತ್ತಿಗೆ ಸಖತ್ ಟಯರ್ಡ್ ಆಗಿಬಿಟ್ರು 3 ಜನ. ಆ್ಯಂಡ್ ಕೂಗಿ ವಾಯ್ಸೇ ಕೆಟ್ಟೋಯ್ತು ಅಂತ ಹೇಳ್ತಾ ಇದ್ರು ಪ್ರದೀಪ್. ಹೀಗೆ ಇಷ್ಟೆಲ್ಲ ಆಡೋಷ್ಟೊತ್ತಿಗೆ ಆಲ್ಮೋಸ್ಟ್ 10:45 ಆಗೋಗ್ಬಿಟ್ಟಿತ್ತು. ಲೇಟ್ ಆಯಿತು ಅಂತ ಹರಿಬರಿಲಿ ಹೊರಟ್ವಿ. ಆ್ಯಂಡ್ ನನ್ನ ಮಗನಿಗೆ ಆಡೋಂಥದ್ದೇ ಸಣ್ಣ ಗೇಮ್ ಸುಮಾರಿತ್ತು, ಬಟ್ ಆಡೋದಕ್ಕಾಗಲಿಲ್ಲ, ಹೋಗಲೇಬೇಕಾಯ್ತು. ಯಾಕಂದರೆ ಅಲ್ಲಿ ತೇರು ಎಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಕಳಿಸ್ತಲೇ ಕಾಯಬೇಕಾಗತ್ತೆ, ಯಾಕಂದರೆ ಅದು 1 ವೇ. ಹಾಗೆ ಹರಿಬರಿಲಿ ಬಂದರೂ ಕೂಡ ನಮಗೆ ಲೇಟ್ ಆಗಿರೋದ್ರಿಂದ ಅಲ್ಲಿ ತೇರು ಎಳಿಯೋಕ್ಕೆ ಸ್ಟಾರ್ಟ್ ಆಗಿತ್ತು, ನಮಗೆ ಬಿಡಲಿಲ್ಲ. ಸೊ ಸುತ್ತ ಹಾಕ್ಕೊಂಡು ಹೊರನಾಡು ಹಳ್ವಳ್ಳಿ ಅಂತ ಆ ರೂಟಲ್ಲಿ ಬಂದ್ವಿ. ಆ್ಯಂಡ್ ತೇರು ಎಳಿಯೋದು ತೋರ್ಸೋಕ್ಕಾಗಲಿಲ್ಲ, ಸ್ಕೂಲ್ ಇರೋದ್ರಿಂದ ನೆಕ್ಸ್ಟ್ ಡೇ ನಾವು ಬೇಗ ಬಂದ್ವಿ. ಬೇಗ ಅಂದರೆ 11:15 ಆಗೋಗಿತ್ತು. ಬಟ್ ಮಗ ಮರುದಿವಸ ಮತ್ತೆ ಹೋಗೋಣ ಅಂತ ಫೋರ್ಸ್ ಮಾಡ್ದ. ಸೊ ನೆಕ್ಸ್ಟ್ ಡೇನು ಹೋಗಿ ಮತ್ತೆ ಉಳಿದಿರುವಂತಹ ಗೇಮ್ಸನ್ನ ಆಡ್ಕೊಂಡು ಬಂದ್ವಿ. ಆ್ಯಂಡ್ ಈ ವರ್ಷದ ಕಳಸದ ಜಾತ್ರೆ ಮುಗಿದೇ ಹೋಯಿತು. ಆ್ಯಂಡ್ ಸದ್ಯಕ್ಕೆ ಇದ್ರ ಜೊತೆಗೆ ನನ್ನ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಈ ವ್ಲಾಗ್ ನಿಮಗೆ ಸ್ವಲ್ಪನಾರು ಇಷ್ಟ ಆದರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಸೊ ನಾನೀಗ ಹೊರಡ್ತಾ ಇದ್ದೀನಿ. ಬಾಯ್.